ಶ್ರೀ ಕ್ಷೇತ್ರ ಬಗ್ಗೆ ಅಪಪ್ರಚಾರ ಈಗ ಆಗಿ ಒಂದು ನಿನ್ನೆ ತನಕನೂ ಒಂದು ಇದಕ್ಕೆ ಬಂದಿದೆ. ನಿನ್ನೆನೋ ಪರಮೇಶ್ವರನೋ ಇದು ಮಾಡಿದ್ದಾರೆ, ಅದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ತೀವಿ ಅಂತೇಳಿ. ಯಾಕಂದರೆ ಇಷ್ಟು ದಿನ ಮಲಗಿದ ಸರ್ಕಾರ ಈಗ ಸ್ವಲ್ಪ ಅದ್ರ ಬಗ್ಗೆ ಅವ್ರ ವಿರುದ್ಧನೇ ಬರ್ತಾ ಇರೋದ್ರಿಂದ ಅವರು ಸ್ವಲ್ಪ ಎಚ್ಚೆತ್ಕೊಂಡಿದ್ದಾರೆ. ಎಚ್ಚೆತ್ಕೊಂಡು ಈಗ ನೆಕ್ಸ್ಟು ಏನು ಕ್ರಮ ಕೈಗೊಳ್ತಾರೋ ನೋಡಬೇಕು. ಅದು ನೋಡಿಕೊಂಡು, ಯಾಕಂದರೆ ಈಗ ಎಲ್ಲ ಕಡೆನೂ ಪ್ರತಿಭಟನೆ ಆಗಲಿ ಎಲ್ಲ ಕಡೆ ಭಾಳ ಜೋರಾಗಿ ಮಾಡ್ತಾ ಇದ್ದಾರೆ. ನಾವು ಪ್ರತಿಭಟನೆ ಎಲ್ಲ ಮಾಡಿದ್ದೀವಿ. ಇದು ಇನ್ನೊಂದೇನಾಯಿತು ಅಂದರೆ ನಮ್ಮ ಜೈನ ಇವರು ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಜೈನ ಧರ್ಮದಲ್ಲದೆ ಆ ಬಾಹುಬಲಿ ಸ್ವಾಮಿ ಬೆಟ್ಟದಲ್ಲೇನೂ ಅಲ್ಲಿ ಊತ ಹಾಕಿದ್ದೀನಿ ಅಲ್ಲಿ ಇದೆ ಅಂತೇಳಿ ಈಗ ಸುಮ್ಮನೆ ಅಪಪ್ರಚಾರ ಹರಡಿಸ್ತಿದ್ದಾರೆ. ಈಗ ಅದ್ರದ್ದು ಮಾತ್ರ ನಾವು ಇದು ಮಾಡೋದಕ್ಕಂತೂ ಯಾವುದೇ ಕಾರಣಕ್ಕೂ ಬಿಡೋದು, ಧರ್ಮಸ್ಥಳದಕ್ಕೆ ಅದಕ್ಕೆ ಬಿಡಬಾರ್ದು ಆ್ಯಕ್ಚುಲಿ. ಆದರೂ ಒಂದು ಅವ್ರ ಕಾನೂನು ಪರಿಮಿತಿಯಲ್ಲಿ ಅವರು ಮಾಡ್ತಿರೋದಕ್ಕೆ ನಾವೇನು ಅಡ್ಡಪಡಿಸೋಕ್ಕಾಗೋದಿಲ್ಲ. ಈಗ ಅದು ಹೋಗಿ ಬಾಹುಬಲಿ ಬೆಟ್ಟದಲ್ಲಿ ಹೆಣ ಊತಿದ್ದಾರೆ ಅಂತೇಳಿ ಒಂದು ಹೊಸದಾಗಿ ಈಗ ಇದು ಮಾಡ್ತಾಯಿದ್ದಾರೆ, ಅಪಪ್ರಚಾರ ಮಾಡ್ತಿದ್ದಾರೆ. ಹಂಗಾಗಿ ಅದ್ರ ಬಗ್ಗೆ ಅವರು ಯಾರು ಹೇಳಿದಾರೋ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವೆಲ್ಲರೂ ನಾವು ಅದನ್ನು ಇದು ಮಾಡ್ತಾಯಿದ್ವಿ.